ತಮಿಳು, ತೆಲುಗು, ಮಲಯಾಳಂ ಇಂಡಸ್ಟ್ರಿನಲ್ಲಿ ಶಾರ್ಟ್ ಮೂವಿಗಳನ್ನು ಮಾಡ್ತಾ ಈಗ ಸ್ಟಾರ್ಗಳಾದಂಥ ಸಾಕಷ್ಟು ಉದಾಹರಣೆಗಳಿದೆ. ಸೊ ಅದೇ ನಿಟ್ಟಿನಲ್ಲಿ ಈಗ ಅಮೃತಾಂಜನ್ ತಂಡ ಕನ್ನಡದಲ್ಲಿ ಒಂದು ದೊಡ್ಡ ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಶಾರ್ಟ್ ಮೂವಿಯಿಂದ ಈಗ ಮೂವಿ ಕಡೆಗೆ ದೊಡ್ಡ ಹೆಜ್ಜೆಯನ್ನು ಇಟ್ಟಿರುವಂಥ. ಸೊ ಈ ಬಗ್ಗೆ ಮಾತಾಡೋಕ್ಕೆ ಸಿನಿಮಾದ ನಾಯಕಿ ಪಾಯಲ್ ಚೆಂಗಪ್ಪ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಪಾಯಲ್, ಹೇಗಿದ್ದೀರಾ? ಎಸ್ ಸರ್, ಫೈನ್. ಕೊರೋನಾ ಟೈಮಿಂದ ಸ್ಟಾರ್ಟ್ ಆದಂಥ ಒಂದು ಜರ್ನಿ, ಒಂದು ಸಣ್ಣದೊಂದು ಶಾರ್ಟ್ ಮೂವಿ ಈಗ ದೊಡ್ಡ ವೇದಿಕೆಯಾಗಿ ಕನ್ವರ್ಟ್ ಆಗಿರುವಂಥದ್ದು, ಎಷ್ಟು ಖುಷಿ ಇದೆ ಮೊದಲಿಗೆ? ತುಂಬ ಖುಷಿ ಇದೆ. ನ್ಯೂಸ್ ಫಸ್ಟ್, ನಂದು ಫಸ್ಟ್ ಇಂಟರ್ವ್ಯೂ ನಾನು ನ್ಯೂಸ್ ಫಸ್ಟಲ್ಲಿ ಕೊಟ್ಟಿದ್ದು, ಆ ಕ್ಲಿಪ್ಪೂ ತುಂಬ ವೈರಲ್ ಆಗಿತ್ತು. ಸೊ ತುಂಬ ಖುಷಿ ಆಗ್ತಿದೆ. ಆವಾಗ ಶಾರ್ಟ್ ಫಿಲಮ್ ಥ್ರೂ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ, ಇವಾಗ ಸಿನಿಮಾಗೋಸ್ಕರ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಅಂದರೆ ನಿಮ್ಮೆಲ್ಲರ ಸಪೋರ್ಟಿಂದನೇ ನಾನು ಇವತ್ತು ಚಿಕ್ಕ ಪರದೆಯಿಂದ ದೊಡ್ಡ ಪರದೆಗೆ ಬರೋಕ್ಕೆ ಸಾಧ್ಯ. ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ. ಯಾವತ್ತಾದ್ರೂ ಅಂದ್ಕೊಂಡಿದ್ದೀರಾ ನೀವು ಅಂತ ಅಂದ್ಬಿಟ್ಟು? ಯಾಕಂದರೆ ಒಂದೊಂದು ಶಾರ್ಟ್ ಮೂವೀಸ್ ಕೂಡ ಮಿಲಿಯನ್ ಗಟ್ಟಲೆ ವ್ಯೂಸ್ ತಗೋತಾ ಇದೆ. ಅದೆಲ್ಲವೂ ಕೂಡ ಒಟ್ಟಾಗಿ ಈಗ ಸಿನಿಮಾನ ದೊಡ್ಡ ಮಟ್ಟದಾಗಿ ಅಥವಾ ಸಿನಿಮಾಗೆ ದೊಡ್ಡ ಲಾಂಚ್ ಆಗಿ ನನಗೆ ಕನ್ವರ್ಟ್ ಆಗಿ ಬರುತ್ತೆ ಅಂತ ಅಂದ್ಕೊಂಡಿದ್ರೆ? ಇಲ್ಲ, ಫಸ್ಟ್ ಆಫ್ ಆಲ್ ಶಾರ್ಟ್ ಫಿಲಮೇ ಅಷ್ಟು ವ್ಯೂಸ್ ಹೋಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಅದು. ಬಟ್ ಕಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಿತ್ತಲ್ಲ, ನೀವೆಲ್ಲ ಸೇರಿ ಒಂದು ಸಿನಿಮಾ ಮಾಡಿ ಅಂತ. ಸೊ ಅದು ಒಂದಲ್ಲ, ಎಲ್ಲ ವೀಡಿಯೋಸ್ಗೂ ಬರ್ತಾಯಿತ್ತು ಆ ಕಮೆಂಟ್ಸ್. ಅದು ನೋಡಿದಾಗಲ್ಲ ಅನಿಸ್ತಿತ್ತು, ಒಂದು ಶಾರ್ಟ್ ಫಿಲಮ್ಗೆ ಇಷ್ಟು ಪ್ರೀತಿ ಸಪೋರ್ಟ್ ಇದೆ ಅಂದರೆ ಸಿನಿಮಾ ಮಾಡಿದರೆ ಇನ್ನು ಹೆಂಗಿರ್ತಿತ್ತು ಅಂತ. ಸೊ ದ ಡೇ ಹ್ಯಾಸ್ ಕಮ್. ತುಂಬ ಖುಷಿ ಇದೆ ಇವತ್ತು ಸಿನಿಮಾ ಆಗ್ತಿದೆ ಅಂತ. ಶಾರ್ಟ್ ಮೂವಿ ಟೈಮಲ್ಲಿ ಹೇಗಿರುತ್ತೆ ನಿಮ್ಮ ಮನಸ್ಥಿತಿ ಅಂತ ಅಂದ್ಬಿಟ್ಟು? ಯಾಕಂದರೆ ಪ್ರತಿಯೊಂದು ಕಂಟೆಂಟಲ್ಲಿ ವಿಭಿನ್ನತೆ ಇರುತ್ತೆ. ಆ ಟೈಮಲ್ಲಿ ಆ ಥರದೊಂದು ಕಾಮಿಡಿ ಪಂಚ್ ಕೊಡೋದಲ್ಲ, ಅದಕ್ಕೆ ಟೊಮೊಟೊ ಮುಂಡೆ ಪಾತ್ರ ಆಗಿರ್ಬೋದು, ಆ ನಂತರದ ಒಂದು ಟಾಮ್ ಅಂಡ್ ಜೆರಿ ಆಗಿರ್ಬೋದು, ಒಂದೊಂದು ಕೂಡ ಒಂದೊಂದು ವೆರೈಟಿ ಕಂಟೆಂಟ್ ಇರುತ್ತೆ. ಹೇಗಿರುತ್ತೆ ಆ ಮನಸ್ಥಿತಿ ಸಂದರ್ಭದಲ್ಲಿ? ಪಟ್ಟಂತ ಕಾಮಿಡಿ ಬರೋದಾ ಅಥವಾ ಹೇಗೆ ಮೊದಲೇ ಕ್ರಿಯೇಟೆಡ್ ಆಗಿರುತ್ತೆ ಅದೆಲ್ಲ? ಒಂದು ಎಲ್ಲ ಡೈರೆಕ್ಟ್ರಿಗೆ ಅಂದರೆ ಯಾಕೆ ಹೇಳಬೇಕು, ಯಾಕಂದರೆ ನಾನು ಆ್ಯಕ್ಚುಲಿ ನಾನು ಏನೇನು ರೋಲ್ ಪ್ಲೇ ಮಾಡಿದ್ದೀನಿ ಎಲ್ಲ ಕಂಪ್ಲೀಟ್ ಆಪೋಸಿಟ್. ನಾನು ರಿಯಲ್ ಲೈಫಲ್ಲಿ ಸ್ವಲ್ಪ ಕ್ವೈಟ್ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಬಟ್ ಅದನ್ನೆಲ್ಲ ಒಂದ್ಸಲ ಹಿಂತಿರುಗಿ ನೋಡಿದಾಗ ನನಗೆ ಇದನ್ನು ನಾನೇ ಪ್ಲೇ ಮಾಡಿದ್ದ, ನಾನೇ ಆ್ಯಕ್ಟ್ ಮಾಡಿದ್ದ ಅಂತ ಅನಿಸುತ್ತೆ. ಎಲ್ಲ ಕಂಪ್ಲೀಟ್ ಒಂಥರ ಹೈಪರ್ ಆ್ಯಕ್ಟಿವು, ಒಂದಲ್ಲಿ ಸಡನ್ನಾಗಿ ಕೋಪ ಮಾಡ್ಕೊಳ್ಳೋದು, ಬೈಯೋದು. ಸೊ ತುಂಬ ಒಂಥರ ಇದರಲ್ಲಿ ಸಿನಿಮಾದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಅಷ್ಟು ಹೈಪರ್ ಆ್ಯಕ್ಟಿವ್ ಇಲ್ಲದೆ ಹೋದ್ರೂ ಒಂದು ಪಾಸೆಸಿವ್ ಹುಡುಗಿ ಆಗಿರ್ತೀನಿ. ಸೇಮ್ ಅದೇ ಥರನೇ ಒಂದು ವಿಚಿತ್ರ ಹೆಸರು ಅಂತ ಹೇಳ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾದಲ್ಲಿ. ಊರ್ಮಿ ಆರಾಧನಾ ಅಂತ. ಸೊ ಉರಿ ಹೆಸರು ಉರಿ. ಸೊ ಹುಡುಗ ಹಿಂಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಅವನೊಂಚೂರು ಆ ಕಡೆ ಈ ಕಡೆ ಮಾಡಿದ್ರೆ ಉರ್ಕೊಂಡ್ಬಿಡ್ತಾಳೆ. ಬಟ್ ಸ್ಟ್ರೈಟ್ ಫಾರ್ವರ್ಡ್ ಹುಡುಗಿ, ಅಂದರೆ ಮನಸ್ಸಲ್ಲೊಂದು ಆಚೆ ಒಂದು ಹೇಳಲ್ಲ, ಏನೇ ಇದ್ರೂ ಡೈರೆಕ್ಟಾಗಿ ಹೇಳೋಂಥ ಹುಡುಗಿ. ಬಟ್ ಅದರಲ್ಲಿ ನಾನು ಒಂದೊಂದು ನಿಮಿಷಕ್ಕೂ ಪಂಚ್ ಇರುತ್ತೆ. ಇಲ್ಲ, ಆ ಥರ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಶಾರ್ಟ್ ಫಿಲಮ್, ಅದು ಸಿನಿಮಾದಲ್ಲಿ ಒಂದು ಕಾಮಿಡಿ ಅನ್ನೋದು ಒಂದು ಸ್ಟಾರ್ಟರ್ ಥರ ಇರಬೇಕು. ಅದೇ ಕಂಪ್ಲೀಟ್ ಆಗೋದು ಕಷ್ಟ. ಬಟ್ 90% ಫುಲ್ ಕಾಮಿಡಿ ಇದೆ. ಬಟ್ ಎಮೋಷನ್, ಅಪ್ಪ ಅಮ್ಮ ಎಮೋಷನ್, ಫ್ರೆಂಡ್ಶಿಪ್ ವ್ಯಾಲ್ಯೂ, ಒಂದು ಲವ್ ಸ್ಟೋರಿ, ಎಲ್ಲ ಒಂದು ಮಿಕ್ಸ್ಡ್ ಎಮೋಷನ್ ಇರೋಂಥ ಮೂವಿ ಅಂತ ಹೇಳ್ಬೋದು. ನಿಮ್ಮ ಬಗ್ಗೆ ನೀವೇ ಹೇಳ್ತೀರಾ, ತುಂಬ ಸೈಲೆಂಟ್, ಆ ಥರ ಕ್ಯಾರೆಕ್ಟರ್ ಎಲ್ಲ ಶಾರ್ಟ್ ಮೇಲೆ ಏನಿದ್ದೀನಿ ಆ ಥರ ಅಂತ. ಬಟ್ ನಿಮ್ಮನ್ನು ನೀವು ತೆರೆ ಮೇಲೆ ನೋಡ್ಕೊಳ್ಳೋ ಅಥವಾ ಕಂಟೆಂಟಲ್ಲಿ ನೋಡ್ಕೊಳ್ಳೋ ಹೇಗೆ ಅನ್ನಿಸ್ತದೆ ಅಂತ? ಅದೇ ನನಗೇ ನಾನು ಮಾಡಿದ್ದು ಅಂತ ಅನಿಸುತ್ತೆ. ಅಂದರೆ ಅಷ್ಟು ಪಟಪಟ ಮಾತಾಡೋದು ಅದೆಲ್ಲ ಯೂಶಲಿ ಇಲ್ವಲ್ಲ. ಬಟ್ ಎಲ್ಲ ಕ್ರೆಡಿಟ್ಸ್ ಡೈರೆಕ್ಟ್ರಿಗೆ. ನನ್ನಲ್ಲೂ ಅಂಥದ್ದೊಂದು ತೆಗ್ಸಿದ್ದಾರೆ ಅಂತಂದರೆ, ಸೊ ಕ್ರೆಡಿಟ್ಸ್ ಎಲ್ಲ ಡೈರೆಕ್ಟ್ರಿಗೆ. ಇಷ್ಟು ಕಂಟೆಂಟ್ಗಳಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಕಾಡುವಂಥ ಅಥವಾ ಇಷ್ಟ ಆಗುವಂಥ ಕಂಟೆಂಟ್ ಯಾವುದು, ಯಾವ ಶಾರ್ಟ್ ಮೂವಿ? ನಾನು ಮಾಡಿರೋ ಎಲ್ಲ ಕ್ಯಾರೆಕ್ಟರ್ದು ಒಂದು ವಿಚಿತ್ರ ಇದೆ. ಎಷ್ಟೋ ಜನಕ್ಕೆ ಶಾರ್ಟ್ ಫಿಲಮ್ ಹೆಸರೇ ಗೊತ್ತಿರಲ್ಲ, ಕ್ಯಾರೆಕ್ಟರ್ ಹೆಸರು ಗುರುತಿಸ್ತಾರೆ. ಅಮೃತಾಂಜನ್ ನನಗೆ ಯಾವಾಗಲೂ ಒಂಥರ ಎಮೋಷ್ನಲ್, ಯಾಕಂದರೆ ಅದು ನನ್ನ ಫಸ್ಟ್ ಶಾರ್ಟ್ ಫಿಲಮ್. ಎಲ್ಲ ಶಾರ್ಟ್ ಫಿಲಮು ಇಷ್ಟ. ಬಟ್ ಅಮೃತಾಂಜನ್ ಒಂಥರ ಎಮೋಷನ್. ಬಟ್ ಕರ್ನಾಟಕದ ಮೂಲೆಗೆ ಹೋದರೂ ಕೂಡ ನಿಮ್ಮನ್ನು ಗುರುತು ಹಿಡಿತಾರೆ. ಅದ್ರ ಜೊತೆಗೆ ರೀಸೆಂಟಾಗಿ ದುಬೈ ಹೋಗಿದಾಗಲೂ ಕೂಡ ಸಾಕಷ್ಟು ಜನ ನಿಮ್ಮ ಹತ್ರ ಸೆಲ್ಫಿ ತಗೊಂಡು ಉದಾಹರಣೆ ಉಂಟು. ಆ ಥರದೊಂದು ಪ್ರೀತಿ ಓದೋ ಕಡೆ ಎಲ್ಲ ಜನ ಗುರುತಿಸ್ತಾ ಇರುವಂಥದ್ದು. ಹೌದು, ಅದು ಇವಾಗ ಸೂಪರ್ ಸ್ಟಾರ್ಸ್ನ ನಾನು ನೋಡಿದ್ದೀನಿ, ಎಲ್ಲರೂ ಹೋಗಿ ಫೋಟೋ ತೆಗೆಸ್ಕೊಳ್ಳೋದು ಅಲ್ಲ. ಬಟ್ ನಾನು ದುಬೈಗೆ ಹೋದಾಗ, ಈವನ್ ಶ್ರೀಲಂಕಾಗೆ ಹೋದಾಗಲೂ ಅಲ್ಲಿನಿರೋ ಕನ್ನಡ ಆಡಿಯನ್ಸ್ ಬಂದು ಫೋಟೋ ತೆಗೆಸ್ಕೊಂಡು ಹೋದಾಗ ತುಂಬ ಖುಷಿಯಾಯಿತು. ಅಂದರೆ ಇವಾಗ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಆಗಿದೆ, ಒಂದು ಸಿನಿಮಾನೇ ಮಾಡಬೇಕು ಅಂತಲ್ಲ, ಒಂದು ಶಾರ್ಟ್ ಫಿಲಮಿಂದ ರೆಕಗ್ನೈಸೇಷನ್ ಸಿಗ್ತಿದೆ. ಸೊ ಇಟ್ಸ್ ಅಪ್ ಟು ಅಸ್. ಒಂದು ಒಳ್ಳೇದಾಗಬೇಕು ಕೆಟ್ಟದಾಗಬೇಕು ಅದು ನಮ್ಮ ಮೇಲಿರುತ್ತೆ. ಸೊ ತುಂಬ ಪಾಸಿಟಿವ್ ಆಗಿ ರಿಸೀವ್ ಮಾಡಿದ್ದಾರೆ. ಔಟ್ ಆಫ್ ಇಂಡಿಯಾ ಹೋದ್ರೂ ಹಿಂಗೆ ರೆಕಗ್ನೈಸ್ ಮಾಡ್ತಾರೆ ಅಂತಂದರೆ ತುಂಬ. ಈವನ್ ಲಾಸ್ಟ್ ವೀಕ್ ಒಂದು ಆಸ್ಟ್ರೇಲಿಯಾದಲ್ಲಿ ಒಂದು ವಿಡಿಯೋ ಕಾಲ್ ಮೀಟಿಂಗಲ್ಲಿ ಮೀಟಪ್ ಇರಬೇಕಿತ್ತು, ಬಟ್ ನಾನು ಮಿಸ್ಡ್ ಇಟ್. ಸೊ ಇಷ್ಟಪಡ್ತಾರೆ ಅಂತ ತುಂಬ ಖುಷಿ ಇದೆ. ನಿಮ್ಮ ಕಂಟೆಂಟ್ಗಳ ಸೆಲೆಬ್ರಿಟಿಗಳು ಕೂಡ ಪ್ರೀತಿಯಿಂದ ನೋಡ್ತಾರೆ. ಏನೇ ರೀಲ್ಸಲ್ಲಿ ಏನಾದ್ರು ಕಂಟೆಂಟ್ ಬಂತು ಅಂದರೆ ಕಮೆಂಟ್ ಮಾಡ್ತಾರೆ. ಸೊ ಈಗ ಸುಧಾಕರ್ ಹೇಳ್ತಾ ಇದ್ದಾರೆ,
ದರ್ಶನ್ ಅವರು ಕೂಡ ನಿಮ್ಮ ಕಂಟೆಂಟ್ಗಳು ನೋಡಿ ಖುಷಿಪಟ್ಟು ಗೌರವ ಜೊತೆ ಮಾತಾಡ್ತಿದ್ದಾರೆ ಅಂತ, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ, ಈ ಥರದೊಂದು ರೆಸ್ಪಾನ್ಸ್. ಎಸ್, ತುಂಬ ಖುಷಿಯಾಗುತ್ತೆ. ಅಂದರೆ ಅವರೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿ ಮುಂದೆ ಬಂದು ಸ್ಟಾರ್ ಅಂತ ಅನ್ಸ್ಕೊಂಡಿರೋರು ಇವಾಗ ನಮಗೆ ಇಷ್ಟು ಸಪೋರ್ಟ್ ಮಾಡ್ತಿದ್ದಾರೆ, ಇಷ್ಟಪಡ್ತಿದ್ದಾರೆ ಅಂತಂದರೆ ಬಿಡು ಅಂತ ಹೇಳ್ಬೋದು. ಬಟ್ ನೋಡಿ ಖುಷಿ ಪಡ್ತಿದ್ದಾರೆ. ದರ್ಶನ್ ಸರ್ ಇಷ್ಟಪಡ್ತಿದ್ದಾರೆ ಅಂದರೆ ತುಂಬ ಖುಷಿ ಆಗೋಂಥ ವಿಷಯ. ಎಸ್. ಸಿನಿಮಾ ಬಗ್ಗೆ ಹೇಳೋದಾದರೆ ಯಾವಾಗ ರಿಲೀಸ್, ಏನು ಪ್ಲ್ಯಾನ್ಸ್ ನಡೀತಾ ಇದೆ? 30th ಅಕ್ಟೋಬರ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹೆಚ್ಚು ಕಮ್ಮಿ ನವಂಬರ್ ಫಸ್ಟ್ ವೀಕ್ ಒಳಗಡೆ ರಿಲೀಸ್ ಆಗುತ್ತೆ. ಇದ್ರ ಜೊತೆ ಬೇರೆ ಬೇರೆ ಸಿನಿಮಾಗಳು, ಒಂದಷ್ಟು ಆಫರ್ಸ್ಗಳು, ದೊಡ್ಡ ಆಫರ್ಸ್ಗಳು ಉಟ್ಕೊ ಬರ್ತಿದೆ ಅಂತ ಏನಾದ್ರು ಇದೆಯಲ್ಲ ಲೈನಪ್ಸ್ ಅಂತ? ದೊಡ್ಡ ಆಫರ್ಸ್ ಅಂತಿಲ್ಲ. ಈಗಷ್ಟೇ ಒಂದು ತೆಲುಗು ಮೂವಿ ಕಂಪ್ಲೀಟ್ ಆಯಿತು, ರಿಲೀಸಿಗೆ ರೆಡಿ ಇದೆ. ಅದೇ ಅಮೃತಾಂಜನ್ಗೆ ಲುಕಿಂಗ್ ಫಾರ್ವರ್ಡ್. ಮತ್ತು ಇನ್ನೊಂದು ಕನ್ನಡ ಮೂವಿ ಸ್ಟಾರ್ಟ್ ಆಗೋದಿದೆ. ಅದು ಬಿಟ್ಟು ಹಾಟ್ಸ್ಟಾರಿಗೆ ವೆಬ್ ಸೀರೀಸ್ ಮಾಡ್ತಿದ್ದೀನಿ. ವೆಬ್ ಸೀರೀಸ್ ಅದ್ರ ಬಗ್ಗೆ? ತೆಲುಗು ವೆಬ್ ಸೀರೀಸ್ ಮಾಡ್ತಾ ಇದ್ದೀನಿ. ಹಾಂ, ಸೊ ಯೂಟ್ಯೂಬಿಂದ ಇವಾಗ OTT. ಥ್ಯಾಂಕ್ ಯು. ಆಲ್ ದ ಬೆಸ್ಟ್, ಒಳ್ಳೆಯದಾಗಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಪಾಯಲ್ ಚೆಂಗಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಿರು ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು.